ನಾನು ಏನಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್‌ನ ಅಟೆಂಡ್ ಮಾಡಿದೆ ಅಂತ ಪಾಸ್ ಆಗಿ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ನಾನು ಪಾಸ್ ಆಗಿ ಆ ಪೋಸ್ಟ್ ತಗೊಂಡ್ಬಿಡ್ತೀನಿ ಅಂತ ಅಲ್ಲ. ಸೊ ಗೈಸ್ ಎಂಟೈರ್ ಲೈಫಲ್ಲಿ ಫಸ್ಟ್ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್‌ನ ನಾನು ಫೇಸ್ ಮಾಡಿದ್ದು. ಅಂದ್ರೆ 5ನೇ ತಾರೀಕಿನಿಂದನೇ ಆರ್-ಆರ್-ಬಿ ಎಕ್ಸಾಮ್ ಬರೆಯಕ್ಕೆ ಮೈಸೂರಿಗೆ ಹೋಗಿದ್ದೆ. ನಮ್ಮೂರು ರಾಗಿಮರೂರು ನಿಮ್ಗೆಲ್ರಿಗೂ ಗೊತ್ತು. ರಾಮನಾಥ್‌ಪುರದಿಂದ ಮೈಸೂರಿಗೆ 3 ಅವರ್ಸ್ ಜರ್ನಿ ಮಾಡ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಅಂತ ಹೋಗಿದ್ದೆ. ಎಕ್ಸಾಮಲ್ಲಿ ಏನೇನಾಯ್ತು, ಹೇಗೇಗಾಯ್ತು ಎಲ್ಲ ಈ ವಿಡಿಯೋ ಫುಲ್ ಇರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಅಪ್ಲಿಕೇಶನ್ ಹಾಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್‌ನ ಅಟೆಂಡ್ ಮಾಡಿ. ನಾನು ಏನಕ್ಕೆ ಈ ಕಾಂಪಿಟೇಟಿವ್ ಎಕ್ಸಾಮ್‌ನ ಅಟೆಂಡ್ ಮಾಡಿದೆ ಅಂತ ಪಾಸ್ ಆಗಿ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ನಾನು ಪಾಸ್ ಆಗಿ ಆ ಪೋಸ್ಟ್ ತಗೊಂಡ್ಬಿಡ್ತೀನಿ ಅಂತ ಅಲ್ಲ. ಅಟೆಂಪ್ಟ್ ಹೇಗಿರುತ್ತೆ, ಅಲ್ಲಿ ಎಕ್ಸ್‌ಪೀರಿಯನ್ಸ್ ಹೇಗಿರುತ್ತೆ ಅಂತ ಈ ಕಾಂಪಿಟೇಟಿವ್ ಎಕ್ಸಾಮ್‌ನ ಫೇಸ್ ಮಾಡಿದೆ. ತುಂಬಾ ಜನ ಯೋಚನೆ ಮಾಡ್ತೀರಾ ಫಸ್ಟ್ ಎಕ್ಸಾಮ್ ಬರೆದ್ಬಿಟ್ಟೆ ಇವಳು ಇಷ್ಟೆಲ್ಲ ಬಿಲ್ಡಪ್ ತಗೋತಿದ್ದಾಳೆ ಅಂತ. ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗಬೇಕು. ಸೊ ಎಕ್ಸಾಮಿಂದ ಬೆಳಗ್ಗೆ ನಾನು ಎಕ್ಸಾಮಿಗೆ ಹೋಗಿ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಅಂಟಿಲ್ 2:15ವರೆಗೂ ಏನೇನಾಯಿತು ಅನ್ನೋದು ಈ ವಿಡಿಯೋದ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಪೂರ್ತಿವರೆಗೂ ನೋಡಿ. ಸೊ 11 ಗಂಟೆಯಿಂದ ಆಕ್ಚುಯಲ್ ಜರ್ನಿ ಗೈಸ್. ಫಸ್ಟು ಎಲ್ಲ ವೆರಿಫಿಕೇಶನ್ ಆಗಿದ ತಕ್ಷಣ ಒಬ್ಬರಿಂದ ಒಬ್ರನ್ನ ಕಳಿಸ್ತಾರೆ. ನಂದು ಯಾವ ಫ್ಲೋರ್ ಅಂತ ಇರ್ತಾರೆ, ಹೇಳ್ತಾರೆ ಅವರು. ನಾವು ಸೆಕೆಂಡ್ ಫ್ಲೋರ್ ಅಂತ ಹೇಳಿರ್ತಾರಲ್ವಾ, ಅದನ್ನ ನೆನ್ಪಿಟ್ಕೊಂಡು ಸೆಕೆಂಡ್ ಫ್ಲೋರಿಗೆ ನಾನು ಹೋದೆ. ಸೆಕೆಂಡ್ ಫ್ಲೋರಿಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ನಮಗೆ ರಿಜಿಸ್ಟರ್ ಸಿಕ್ಕಿದ್ದು, ವೆರಿಫೈಡ್ ಮಾಡೋದಕ್ಕೆ ಸಿಕ್ಕಿದ್ರು. ಅಲ್ಲಿ ವೆರಿಫೈಡ್ ಹೆಂಗ್ ಮಾಡ್ತಾರೆ, ನಮ್ಮ ಆಧಾರ್ ಕಾರ್ಡ್ ಮತ್ತೆ ನಮ್ಮ ಹಾಲ್ ಟಿಕೆಟ್ ಏನಿರುತ್ತೆ ಆ ಎರಡನ್ನೂ ಕಂಪೇರ್ ಮಾಡಿ, ಫೋಟೋನ ಕಂಪೇರ್ ಮಾಡಿ ವೆರಿಫೈಡ್ ಅಂತ ಅಪ್ರೂವ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ಗೆ ನಾವು ಹೋಗ್ತೀವಿ. ನೆಕ್ಸ್ಟ್ ಪ್ರೊಸೀಜರಲ್ಲಿ ಏನಾಗುತ್ತೆ, ನಮ್ಮ ಐನ ಮತ್ತೆ ನಮ್ಮ ತಮ್ಮನ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಆ ಥರನೇ ಸೇಮ್ ಪ್ರೊಸೀಜರ್ ಬಂದು ನಮ್ಮ ಫೇಸ್ನ ಸ್ಕ್ಯಾನ್ ಮಾಡ್ತಾರೆ. ನೆಕ್ಸ್ಟು ಸಿಗ್ನೇಚರ್ ಮತ್ತೆ ತಮ್ಮನ ಸ್ಕ್ಯಾನ್ ಮಾಡಿ ನೆಕ್ಸ್ಟು ನಮ್ಮ ಸಿಸ್ಟಮ್ಗೆ ಕಳಿಸ್ತಾರೆ. ಅವ್ರು ತೋರಿಸಿದ್ರು ಈ ಜಾಗಕ್ಕೆ ಹೋಗಿ ಅಂತ. ಜಾಗಕ್ಕೆ ನಾನು ಹೋಗಿ ಕೂತ್ಕೊಂಡು ಮೌಸ್ನ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಂದೇ ರಿಜಿಸ್ಟರ್ ನಂಬರು, ನನ್ನ ಫೋಟೋ ಸೇಮ್ ನಂದು ಆ ಟಿಕೆಟ್ ಏನಿದೆ ಅದು ನನಗೆ ಬಂತು. ನಾನು ಅವಾಗ ಅಂದ್ಕೊಂಡೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಮೇ ಬಿ ನಾನೇ ತುಂಬ ಹಿಂದೆ ಉಳಿದಿದ್ದೀನಿ ಅಂತ ಅನಿಸ್ತು. ಸೊ ದೆನ್ 55 ಮಿನಿಟ್ಸ್ ನಾವು ವೇಟ್ ಮಾಡಿದ ತಕ್ಷಣ ಎಕ್ಸಾಮ್ ಸ್ಟಾರ್ಟ್ ಆಯಿತು. 55 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಅದೇ ಪ್ರೊಸೀಜರ್ ತಗೊಳುತ್ತೆ ಗೈಸ್. ನೆಕ್ಸ್ಟ್ ಏನು ಲ್ಯಾಂಗ್ವೇಜು, ನಮ್ಮ ಡಿಕ್ಲರೇಷನು ಎಲ್ಲನೂ. ಲ್ಯಾಂಗ್ವೇಜ್ 70 ಲ್ಯಾಂಗ್ವೇಜಸ್ ಅಲ್ಲಿ ಅವೈಲೇಬಲ್ ಇತ್ತು. ಮೇ ಬಿ 17 ಆರ್ 14. ಅದ್ರಲ್ಲಿ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡೆ. 4 ಒಂದು ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. 100 ಕ್ವಶನ್ಸ್ನ 4 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಜನರಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಜನರಲ್ ಅವೇರ್ನೆಸ್ ಅಂಡ್ ರೀಸನಿಂಗ್ ಕ್ವಶನ್ಸು. ಒಟ್ಟು 4 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಅಂದರೆ 25 4 ಪಾರ್ಟಲ್ಲಿ 25 ಮಾರ್ಕ್ಸ್ 25 ಮಾರ್ಕ್ಸ್ 25 ಮಾರ್ಕ್ಸ್ ಟೋಟಲ್ 100 ಮಾರ್ಕ್ಸ್ಗೆ ಇಲ್ಲಿ ಎಕ್ಸಾಮ್ ನಡೀತಿರೋದು. ಒಂದು ಎಕ್ಸಾಮ್ ಅಂದ್ರೆ ಏನು, ಅಲ್ಲೋಗಿ ನಾವು ರೈಟಿಂಗ್ ಏನು ಅಲ್ಲ, ಅದು ಬರೀ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಾವು ಸೆಲೆಕ್ಟೆಡ್ ಆನ್ಸರ್ನ ಆಪ್ಷನ್ ಆಗಿ ಚೂಸ್ ಮಾಡ್ತೀವಿ. ನನ್ನ ಆನ್ಸರ್ ಸರಿ ಇದೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ತಪ್ಪಾಗಿರುತ್ತೆ. ಆ ತಪ್ಪಾಗಿರೋ ಮಾರ್ಕ್ಸಿಂದ ಮುಕ್ಕಾಲು ಭಾಗನ ಇಲ್ಲಿ ಕಟ್ ಮಾಡಿರ್ತಾರೆ ಸರಿ ಇರೋ ಆನ್ಸರಲ್ಲಿ. ಅದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಇದು. ದೆನ್ ಏನಾಗುತ್ತೆ, ನಾನು ಎಕ್ಸಾಮ್ನ ಅಟೆಂಡ್ ಮಾಡ್ತೀನಿ. 4 ಪಾರ್ಟ್ ಬರುತ್ತಲ್ಲ, ಮ್ಯಾಥಮೆಟಿಕ್ಸು, ಜನರಲ್ ಸೈನ್ಸ್, ಈ ಕ್ವಶನ್ಸ್ ಏನೇನಿದೆ ಅದೆಲ್ಲ ರೈಸ್ ಆಗಿದ್ದು ಎಲ್ಲ ನಾವು ಹೈಸ್ಕೂಲಲ್ಲಿ ಏನು ಓದಿದ್ವಿ ಅದೇ ಆಲ್ಮೋಸ್ಟ್ 10th ಸೈನ್ಸೇ ಬಂದಿದ್ವಿ. ಕಾರ್ಯಗಳು, ರಚನೆ, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ರೈಸ್ ಆಗಿತ್ತು. ಮತ್ತೆ ಕೆಮಿಸ್ಟ್ರಿಲೂ ಜಾಸ್ತಿ ಕ್ವಶನ್ಸ್ ರೈಸ್ ಆಗಿತ್ತು. ಈ 4 ಪಾರ್ಟಲ್ಲಿ ಏನೇನೋ ಕ್ವಶನ್ಸ್ 25 100 ಕ್ವಶನ್ಸ್ ಬಂತು. 100 ಕ್ವಶನ್ಸು ಒಂದರಿಂದ ಒಂದು ರಿಲೇಟೆಡೇ ಆಗಿತ್ತು. ಪ್ರಾಫಿಟ್, ಅನುಪಾತ ಇದೆಲ್ಲ ನಾನು ಪೂರ್ತಿ ನನ್ನ ಲಾಸ್ಟ್ ಇಯರಲ್ಲಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದೆ. ಬಟ್ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ. ಬಟ್ ತುಂಬ ಚೆನ್ನಾಗಿ ಓದಿದ್ದೆ. ಪೂರ್ತಿ 200 ಪೇಜಸ್ ಪೂರ್ತಿ ವರ್ಕ್ ಮಾಡಿದೆ, ಚೆನ್ನಾಗಿ ಓದಿದ್ದೆ. ಬಟ್ ಇವತ್ತು ಆನೆಸ್ಟ್ ಆಗಿ ಮದರ್ ಪ್ರಾಮಿಸ್ ಮಾಡಿ ಹೇಳ್ತೀನಿ ಗೈಸ್, ಒಂದು ಅಕ್ಷರ ಓದೋದಿರ್ಲಿ ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ನಾನು ಜಸ್ಟ್ ಹೋಗಿದ್ದಿಷ್ಟೇ. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸಾಮ್ ಅಂದರೆ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ನಿಮ್ಗೆಲ್ಲರೂ ಹೇಳ್ಕೊಬೋದು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ, ಯೂಸ್ಫುಲ್ ಕಂಟೆಂಟ್ ಆಗುತ್ತೆ ಅಂತ ಹೋಗಿದ್ದೆ ಅಷ್ಟೇ. ಸೊ ಹಿಂಗೆಲ್ಲ ಆಯಿತು. ಎಕ್ಸಾಮ್ ಅಟೆಂಡ್ ಮಾಡಿದೆ. ಕ್ವಶನ್ಸ್ನ ಇನ್ನೊಂದು ವಿಚಾರ ಕೇಳಿದ್ರೆ ನಗಾಡ್ತೀರಾ. ಏನಾಯಿತು ಅಂತ ಅಂದರೆ, ಈ ಎಕ್ಸಾಮ್ ಬರೆದ ಮೇಲೆ ನನಗೆ 40 ಮಿನಿಟ್ಸ್ ಟೈಮ್ ಇತ್ತು. 40 ಮಿನಿಟಲ್ಲ ಅಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಒಂದು ಶೀಟ್ ಕೊಡ್ತಾರೆ. ಆ ಶೀಟ್ನಲ್ಲಿ ಕುತ್ಕೊಂಡು ಯಾವ್ಯಾವ ಟೈಪ್ ಕ್ವಶನ್ಸ್ ಬಂದಿತ್ತು ಅಂತ ನೀಟಾಗಿ ಬರ್ಕೊಂಡಿದ್ದೆ ಶೀಟ್ ಪೂರ್ತಿ. ಲಾಸ್ಟಿಗೆ ಎಕ್ಸಾಮ್ ಮುಗಿದಾದ್ಮೇಲೆ ಬಂದ್ಬಿಟ್ಟು ಅಲ್ಲಿದ್ದೊಬ್ರು ಸರ್ ಎಲ್ಲಾರ್ದು ಇಸ್ಕೊಂಡೋದ್ರು. ನಾನು ಕುತ್ಕೊಂಡು ಬರ್ದಿದ್ದಕ್ಕೆ ಬೇಜಾರಾಗ್ಲಿಲ್ಲ ಗೈಸ್. ಅದನ್ನೆಲ್ಲ ನಿಮ್ಮ ಹತ್ರ ಮನೆ ಶೇರ್ ಮಾಡ್ಕೊಬೇಕು ಅಂತ ಬರ್ಕೊಂಡಿದ್ದೆ. ಅವ್ರು ಬಂದು ಇಸ್ಕೊಂಡ್ಮೇಲೆ ಹೆಂಗಾಗ್ಬಿಡ್ತು ಗೊತ್ತಾ, ನನಗೆ ಬೇಜಾರಾಗೋಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗತ್ತೆ, ನೆನ್ಪಿಟ್ಕೊಂಡು ಹೋಗಿ ಹೇಳೋಣ ಅಂತ ನೆನ್ಪಿಟ್ಕೊಂಡು ಆಚೆ ಬಂದೆ. ನೆಕ್ಸ್ಟ್ ಊರಿಗೆ ಬರೋ ಅಷ್ಟರಲ್ಲಿ ಏನೇನೋ ಇರುತ್ತೆ ತಲೆಯಲ್ಲಿ, ಎಲ್ಲ ಮರ್ತೋಯ್ತು. ಕ್ವಶನ್ಸ್ ಇಂತಿಂಥದ್ದು ಅಂತ ಮರ್ತೋಯ್ತು. ಬಟ್ ಯಾವ ಪ್ಯಾಟ್ರನಲ್ಲಿ ಕ್ವಶನ್ಸ್ ಬಂದಿತ್ತು ಅಂತ ನೆನಪಿದೆ ಗೈಸ್. ಅದೇ ಕೆಮಿಸ್ಟ್ರಿಯಲ್ಲಿ ಕ್ವಶನ್ಸ್ ರೈಸ್ ಆಗಿದೆ, ಬಯಾಲಜಿಯಲ್ಲಿ ಕ್ವಶನ್ಸ್, ಯಾವುದು ಆಲ್ಮೋಸ್ಟ್ ಎಲ್ಲ ಹೈಸ್ಕೂಲ್ದೇನೆ. ಸೊ ಗೈಸ್ ಮೇನ್ ಮ್ಯಾಟರ್ ಏನು ಅಂತ ಅಂದರೆ, ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೆಂಗಿರುತ್ತೆ ಅಂತ. ಒಂದಿನ ಆಗಲಿಲ್ಲ ಅಂದರೂ ಒಂದಿನ ಆಗೇ ಆಗುತ್ತೆ ಅಲ್ವಾ. ನಾನು ಅಟೆಂಡ್ ಮಾಡಿದ್ರಿಂದ ಯಾರು ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಲ್ಲ ಪ್ಲೀಸ್. ಆ್ಯಂಡ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್.